ಉಳಿಸಬೇಕಾದ ಸ್ಥಳವೇ ಸಾವಿನ ಮನೆಯಾಯಿತೆ. ಅಫಜಲ್ಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ. ಒಂದು ನಿದ್ದೆ ಮಾಡಿ ಆರಾಮ್ ಹೋಗ್ತಾರೆ. ನಮ್ಮ ಮನ್ಯಾಗ ಆರಾಮ್ ಮಕ್ಕಳಲ್ಲ, ಇಲ್ಲಿ ಪೇಮೆಂಟ್ ತೊಂದು ಆರಾಮ್ ನಿದ್ದೆ ಮಾಡಿ ಮನ್ಯಾಗ ಹೋಗ್ಬೇಕತ್ತಾರ. ಅವ್ರು ಆಗಿಲ್ಲ ಅಂದ್ರೆ ಮನೆಗೆ ಕಳಿಸ್ಬೇಡ್ರಿ ಅವ್ರಿಗೆ. ಅಫಜಲ್ಪುರ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮತ್ತೊಮ್ಮೆ ವೈದ್ಯಕೀಯ ನಿರ್ಲಕ್ಷ್ಯ ಆರೋಪದ ಕಿಡಿಗೆ ಆಹುತಿಯಾಗಿದೆ. ಪಟ್ಟಣದ ಅಕ್ಬರ್ ಬೇಗ್ ಎಂಬ 56 ವರ್ಷದ ವ್ಯಕ್ತಿ ಹೃದಯಾಘಾತದಿಂದ ಮೃತರಾದ ಘಟನೆ ಚರ್ಚೆಗೆ ಗ್ರಾಸವಾಗಿದೆ. ಮೃತರ ಕುಟುಂಬದವರ ಆರೋಪ, ರಾತ್ರಿ ಇಲ್ಲಿ ಆಸ್ಪತ್ರೆಗೆ ಬಂದಾಗ ಗೇಟ್ಗೆ ಬೀಗ, ವೈದ್ಯರು ನಿದ್ರೆ, ಸಿಬ್ಬಂದಿ ಎಚ್ಚರವಾದರೂ ಚಿಕಿತ್ಸೆ ಇಲ್ಲ. ಅಂತಿಮವಾಗಿ ಆಂಬ್ಯುಲೆನ್ಸ್ನಲ್ಲಿ ಕಲಬುರಗಿಗೆ ಸಾಗಿಸುತ್ತಿದ್ದ ವೇಳೆ ಅಕ್ಬರ್ ಬೇಗ್ ಕೊನೆಯುಸಿರೆಳೆದಿದ್ದಾರೆ. ಘಟನೆಯ ವಿರುದ್ಧ ಸಾರ್ವಜನಿಕರು ಆಸ್ಪತ್ರೆಯ ಮುಂದೆ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈದ್ಯರು ಹಾಗೂ ಸಿಬ್ಬಂದಿಯನ್ನ ಅಮಾನತು ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ನಂತರ ಮಾತನಾಡಿದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿವೇಕಾನಂದ ಟೆಂಗೆ, ಕೂಡಲೇ ವರದಿ ಪಡೆದು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಸದ್ಯ ಸಾರ್ವಜನಿಕರ ಪ್ರಶ್ನೆ ಒಂದೇ, ಸರ್ಕಾರಿ ಆಸ್ಪತ್ರೆ ಬದುಕು ಉಳಿಸುತ್ತದೆ ಅಲ್ಲವೇ? ಅವರೇ ತಗೊಂಡ್ಮಾಗ ಇವರೆಲ್ಲ ತಿರುಗಿ ಬಿದ್ದಾರೆ. ನೀವು ಯಾಕೆ ನೀವು ಏನದ ನೀವು ಬರ್ಬೇಕು ಹೋಗ್ಬೇಕು, ನಮ್ಗೆ ಏನೆಲ್ಲ ಮಾಡೋದಿಲ್ಲ. ಟೈಮಿಗೆ ಬಂದಿಲ್ಲ, ಹೊಸಮನೆ ಕರ್ಸರಿಲ್ಲ, ನಾವು ರೈಸ್ ಬುಕ್ ತರಿಸ್ರಿ, ಯಾವಿಲ್ಲ ಒಂದು ಸಸ್ಪೆಂಡ್ ಮಾಡಿ ಸಮಜ ಇಂಥ ಪೇಷಂಟ್ ಭಾಳ ಆಗ್ಯಾವ್ರಿ. ಪೇಷಂಟ್ ಚೆಕ್ ಮಾಡಿ ಅವ್ರು ಅಲ್ಲಿ ನೋಡ್ಬೇಕು, ಇಲ್ಲಿ ನೋಡೋದು ಅಲ್ಲಿ ಮಂದಿಯವ್ರು ಏನು ಮಾಡಬೇಕು? ಗಂಟೆ ಪೇಷಂಟ್ ತರ್ತಾರ, ಅಂದ ತಕ್ಷಣ ಡಾಕ್ಟರ್ಗಳು ಮ್ಯಾಲ್ ಮಕ್ಕೋತಾರ, ನರ್ಸ್ಗಳು ಇಲ್ಲ, ಪಿಯೋನ್ಗಳು ಇಲ್ಲ, ವೇಟೆಡ್ ಮನುಷ್ಯ ಎತ್ಕೊಂಡು ಹೋಗ್ಲಕ್ಕೂ ಆಗಲಾಗ್ಯದ. ಏನು ಗಾಡಿ ಇಲ್ಲ, ಏನಿಲ್ಲ ವ್ಯವಸ್ಥೆ. ರೈಟಿಗೆ ಹಚ್ಚಿನ ಲೆಫ್ಟಿಗೆ ಹಚ್ತಾರೆ, ECG ರೈಟಿಗೆ ಹಚ್ಚೋ ಲೆಫ್ಟಿಗೆ ಹಚ್ತಾರ. ಆ ಥರ ಆಗಿ ಪೇಷಂಟ್ಗೆ ಒಂದು ನಾಲ್ಕು ತಳ ಗೋಳಿ ಕೊಡು, ಇಕೋ ಡಿಸ್ಪ್ಲೇನ್ ಯಾವ್ದು ಗೋಳಿ ಅದ ಅದು ಕೊಡೋದು ಬಿಟ್ಟು ಬೇರೆ ಯಾವ್ದಾರು ಒಂದು ಗೋಳಿ ಕೊಟ್ರೆ ಗೋಳಿನ ಇಷ್ಟ ಆಗ್ತಿಲ್ಲ. ಇಲ್ಲಿ ತಾಲೂಕಾಗಿ ಒಂದು ಗೋಳಿ ಕೊಟ್ರೆ ಪಾಪ ಜೀವ ಉಳಿತಿತ್ತು ಅವ್ರದ್ದು. ಅಲ್ಲಿ ಹೋಗತ್ತನ ಒಂದು 100 ಫೀಟ್ ಇಲ್ಲ, ಅಲ್ಲಿ ಜಯದ ಹಾಸ್ಪಿಟಲ್ದಾಗ ಡೆತ್ ಆಯ್ತು 3 ಸಾರಿ. ಈ ಕಡೆ ಇಲ್ಲಿ ಚೌಡಾಪುರದಾಗ ಹೋದ ಅಲ್ಲಿ ಒಂದು ಸಾರಿ ಜಟ್ ಆಯ್ತು. ಆಂಬುಲೆನ್ಸ್ದಾಗ ಅಲ್ಲಿ ಆಕ್ಸಿಜನ್ ಇಲ್ಲ, ಏನಿಲ್ಲ. ಈ ಥರ ಇಲ್ಲಿನ ಅಧಿಕಾರಿಗಳು, DHO, ಇಲ್ಲಿ ತಾಲೂಕು ಅಧಿಕಾರಿಗಳು ಒಂದು ಒಳ್ಳೆ ಕೆಲಸ ಕರೆಕ್ಟ್ ಬರ್ತಾರ. ಆದ್ರೆ ಇವ್ರು ಕೈಯ ತಳ ಮಾಡೋರು ಆಫೀಸರ್ಗಳು ಇವ್ರ ಮಾತೆ ಕೇಳಲಾಗಂತ ಎಲ್ಲರಿಗೂ ಗೊತ್ತದ, ನಮ್ಗೂ ಗೊತ್ತದ, ಅಧಿಕಾರಿಗಳು ಗೊತ್ತದ. ಅಂಥವ್ರು ಯಾರು ಕೂಡಲೇ ಅವರಿಗೆ ಸಂಬಂಧಪಟ್ಟವರಿಗೆ ಸಸ್ಪೆಂಡ್ ಮಾಡಬೇಕು. ಇಲ್ಲ ನಾಳೆಗೆ ಇವತ್ತು ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅಂದ್ರೆ ನಾಳೆ DC ಮೇಡಮ್ ಬರಬೇಕು, ಇಲ್ಲಾಂದ್ರೆ MLA ಅವರು ಬರಬೇಕು, ಇಲ್ಲ ನಾಳೆ ಉಗ್ರಾದ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮೂಲಕ ಅವ್ರಿಗೆ ಗಮನಕ್ಕೆ ತರ್ತೀವಿ ನಾವು. ಮುಂಜಾನೆ 7ಕ್ಕೆ ಇಲ್ಲಿ ಬಂದಿರೋ ಸರ್ಕಾರ ದವಾಖಾನಿಗೆ ಬಂದ ಬಳಕ ಇಲ್ಲಿ ಆಂಬುಲೆನ್ಸ್ ಅವ್ರು ಇದ್ದಿಲ್ಲ. ಇಲ್ಲಿ ಮುಂದಿನ ಗೇಟ್ ಇತ್ತು ಸರ್, ಇದು ಸೈಡ್ ಗೇಟ್ಲಿಂದ ಹೋದ ಬಳಕ ಒತ್ತಕ್ಕೆ ಸ್ಟ್ರಕ್ಚರ್ ಇದೆಯಲ್ಲ. ಈಗ ನಮ್ಮ ತಮ್ಮ ಸಲೀಮ ನಾವಿದ್ದೆವು, ನಮ್ಮ ಮನ್ಯಾಗ ನಮ್ಮ ವೈನಿ ಇದ್ದರು, ಅವ್ರು ಎದ್ದಗೂ ಆಗಿಲ್ಲ. ಅದು ಆಟೋನಾಗ ತಂದಿದ್ದೆವು, ಅವ್ರು ಹಾರ್ಟ್ ಆಗ್ಲತ್ತದ, ಒಬ್ಬರು ಹೆಲ್ಪ್ ಮಾಡಕ್ಕೆ ತಯಾರಿಲ್ಲ. ತಂದು ಒಳಗೆ ಹಾಸ್ಪಿಟಲ್ ಹಾಕಿದೇವು ರೀ. ಸ್ಟಾಫ್ ಇಲ್ಲ, ಯಾರು ಇಲ್ಲರಿ, ನಾವೇ ಇದ್ದೀರಿ ಸರ್. ಅದ್ರಾಗ ECG ತಗ್ಲಿಕ್ಕೆ ಹೋದೆವು, ಸ್ಟ್ರೆಚರ್ ಬಿದ್ದಿಲ್ಲ, ನಾವೇ ತಂದೆವು. ECG ಓದ್ತಿದ್ದೆವು, ECG ತಗ್ಲಿಕತ್ತಾನವ ರೈಟಿಗೆ ಹೋಯ್ತು, ಲೆಫ್ಟ್ ಹಚ್ಚಾನ, ಲೆಫ್ಟಿಗೆ ಹೋಯ್ತು, ರೈಟ್ ಹಚ್ಚಾನ. ಅದು ECG ಮಾಡ್ಲಿಕ್ಕೆ ತಯಾರಿಲ್ಲ. ಅವನಿಗೆ ಮೇಡಮ್ ಹಚ್ಚಾರೆ, ಅವ್ರು ಯಾರು ಮೇಡಮ್ ಅವರು ಅಲ್ಲಿ ಇದ್ರಾಗ ಮಕ್ಕೊಂದಾರ. ಒಬ್ಬ ಸರ್ ಅರತ್ ಅವ್ ಮ್ಯಾಗ ಹೋಗಿ ಮಕ್ಕೊಂದ ಬಲ್ಲದವ, ಯಾಕೆ ಗಡ್ಬಡ್ ಮಾಡ್ಲಿಕ್ತಾರೆ, ಯಾಕೆ ಒದರ್ಲಿ ಅಂತ ಅವ ಹೇಳ್ತಾನ. ಇಲ್ಲಿ ಇನ್ನೊಬ್ಬವ ಇದು ಕಂಪೌಂಡ್ ಅವ ಇದ್ದೇವೆ, ECG ಚೆಕ್ ಮಾಡವ, ನಿಂದರಿ ಜರ ಗಳಿಗೆ ಇದು ಮಾಡ್ಲಿಕತ್ತೀನಿ ಬಟ್ಟಿ ಅಂತ ಅವ ಮಲಿ ನಮ್ಮ ಸಣ್ಣ ಸಾಯ್ಲಿಕತ್ತಾನ. ಅವನಿಗೆ ಅದೇ ನಡದ ಒಂದು ಅರ್ಬಿ ತೊಳೋದು ಕೊಡೋದು ಅವನಿಗೆ ಹತ್ತದ. ಇಲ್ಲಿ ನಮ್ಮ ಅಣ್ಣ ಸಾಯ್ಲಿಕತ್ತಾನ ಅಕ್ಬರ್ ಬೇಗ, ಅವ್ನು ಹತ್ತಿಲ್ರಿ ಅವ್ರಿಗೆ. ಇದೇ ನಡ್ದವ್ರಿ ಸರ್. ನೋಡ್ರಿ ಒದ್ದಾಡ್ಲಕತ್ತಾರ ಸರ್. ಮತ್ತೆ ಮಾಹಿತಿ ಹಾಲ್ಟ್ ಇಲ್ಲಿ ದವಾಖಾನ್ಯಾಗ ಆಯ್ತಿರೋ ನಾವೇ ಓದ್ತಿದ್ದೀವಿ, ಸ್ಟಾಪ್ ಇದ್ದಿಲ್ಲ, ಆಕ್ಸಿಜನ್ ಹಚ್ಚಿಲ್ಲ. ಒಂದು ಗೋಳಿ ಕೊಡ್ತಾರಂತ ನಾಲ್ಗೆ ತಳಗ ನಮ್ಗೆ ಗೊತ್ತಿಲ್ಲ. ಗೋಳಿ ಇದ್ದಿಲ್ರಿ, ಗೋಳಿ ಕೊಟ್ರು ಪೌಡ್ರ್ ಆಗ್ಯದ. ಏದು ಪೌಡ್ರ್ ಇರ್ತದ ಅಂತ ಹೇಳ್ತಾರೆ. ಗೋಳಿ ಹುಡುಕಾಡ್ಕತ್ತಾರ, ಅಲ್ಮಾರ್ನಾಗ ಒಂದು ಗೋಳಿ ಇಲ್ಲ. ಸುಮ್ ಯಾವ್ದಾರ 2 ಗೋಳಿ ಕೊಟ್ಟಿರೋದು ನಾವು ಹುಚ್ಚ ಒಯ್ದು ಹಾಕಿದೆವು, ಏನೂ ಆಗಿಲ್ಲ. ಯಾವ ಗೋಳಿ ಕೊಟ್ಟ ಏನಿಲ್ಲ, ಅದು ನಾಲ್ಗೆ ತಳಗ ಕೊಡ್ತಾರ, ಒಂದು ತಾಸ್ನಾಗ ಇರ್ತದ ಅಂತ ಹೇಳ್ತಾರ. ನಾವು ಅದು ಗೋಳಿನೂ ಕೊಟ್ಟಿಲ್ಲ ನಮ್ಮ ಅಣ್ಣಗ.
ಇಲ್ಲಿ ಆಂಬುಲೆನ್ಸ್ ಒಯ್ದು ಹಾಕ್ತೀವಿ, ಆಂಬುಲೆನ್ಸ್ನಾಗ ಯಾರು ಇಲ್ಲ. ಆಂಬುಲೆನ್ಸ್ನಾಗ ಒಯ್ದು ಹಾಕಿದೀವಿ, ಇದು ಆಕ್ಸಿಜನ್ ಇಲ್ಲ, ಆಂಬುಲೆನ್ಸ್ನಾಗ ಆಕ್ಸಿಜನ್ ಇಲ್ಲ. ಅದ್ರಾಗ ಅದು ಏನು ಪ್ರಿಂಟ್ ಬರ್ತಲ್ರ ಅದು ಬಿ ಇಲ್ಲ. ಅದು ಭುವನೇಶ್ವರ್ ಮೇಡಮ್ ಯಾರು ಇದ್ದಾರಲ್ರ ಅವ್ರು ಜರ ಹೆಲ್ಪ್ ಮಾಡಿದ್ರು. ನೋಡ್ರಿ ಇದೇ ಇದು ಸೌಜನ್ಯ ಇತ್ತಂದ್ರೆ ಇಲ್ಲಿ ಪೇಷಂಟ್ ಉಳಿತಿತ್ತು. ಇದು 2ನೇ ಪೇಷಂಟ್ ಹೋಗ್ಲಕತ್ತ ತಂದ್ರು ಮೇಡಮ್ ಅವ್ರು. ಪಾಪ ಹೆಲ್ಪ್ ಮಾಡಿದ್ರು. ಅವರು ಯಾರ ಅವ್ರು BP ಚೆಕ್ ಮಾಡಕ್ಕಿಲ್ಲ, ಅವ್ರಿಗೆ ಇದು ಇಶೀಸ್ ತಗಲಿಕ್ಕೆ ಸ್ಟಾಫ್ ಇಲ್ಲ, ನಾವೇ ಒಯ್ಯೋದು, ಏನು ಟ್ರೀಟ್ಮೆಂಟ್ ಏನು ಸರಿಯಾಗಿ ಇಲ್ರಿ ಸರ್. ಈಗ ಏನಾಗಿದೆ ಡೆತ್ ಆದ್ರಿ ಸರ್. ಈಗ ಆಂಬುಲೆನ್ಸ್ನಾಗ ಹೋದೆವು, 100 ಫೀಟ್ ಇದೈತ್ರಿ ಜಗದೇವ್, ಬರೇ 100 ಫೀಟ್ ಹೋಗತ್ತನ ನಮ್ಮ ಅಣ್ಣಂದಲ್ಲಿ ಅಕ್ಬರ್ ಬೇಕು ಡೆತ್ ಐತಿ ಸರ್. ನಮ್ಮ ಕೈಯಾಗ ಸತ್ರಿ ನಮ್ಮ ಅಣ್ಣ. ಅವು ನಮ್ಮ ಕೈಯಾಗ ನಮ್ಗೆ ತ್ರಾಸ ಆಗ್ಲಕತ್ರಿ ಸರ್. ಇವ್ರಿಗೆ ಹೇಳ ಒಂದು ಗೋಳಿ ಕೊಟ್ಟಿಲ್ಲ, ಒಂದು ಕೊಳಿದ ಮತ್ತೆ ರಾತ್ರಿ ನಮ್ಮ ತಮ್ಮಗ್ರಿ 11ವರೆಗೆ ಇವ್ನಿಗೆ ತಮ್ಮಗ ನಮ್ಮ ತಮ್ಮಗ ರಾತ್ರಿ 11ವರೆಗೆ ಮತ್ತೆ ಬ್ಯಾನ್ ಆಗ್ಲಕತ್ತು. ಮತ್ತೆ ಇವ್ರು ಬಂದ್ರು ಇಲ್ಲಿ ಬರತನ ಮತ್ತೆ ಗೇಟ್ರಿ ಅದು ಇದು ಕೀಲಿ ಹಾಕ್ತಾರೆ ಮೇನ್ ಗೇಟ್ರಿ ಸರ್. ಇವ್ ಮತ್ತೆ ಬಂದವ್ರು ನಮ್ಮ ತಮ್ಮ ನಮ್ಮ ಹಳೆ ಅವ್ರು ಬಂದು ನೋಡ್ರಿ ಮಾಮ ಇದು ಮತ್ತೆ ಮೊನ್ನೆ ಮಾಮ ಸತ್ತಾನ, ಈಗ ಮತ್ತೆ ಅವ್ರಿಗೆ ಒಂದು ಬ್ಯಾನ್ ಆಗ್ಲಕತ್ತಾರೆ. ಮತ್ತೆ ನೋಡ್ತೀವಿ ಕೀಲಿ ಅದ. ಸೈಡಿಂದ ಹೋಗ್ರಿ, ಏನು ಇದೇ ಮಾಡ್ಲಕತ್ತಾರ, ಏನು ಬೇಕಪ್ಲೆ ಮಾಡ್ಲತ್ತಾರ. ಈ ದವಾಖಾನಿಗೆ ಇರ್ಬೇಕ್ರಿ, ಯಾಕ್ರಿ ಇಲ್ಲ ಬಂದ್ ಮಾಡಿಬಿಡ್ರಿ, ಉಪಯೋಗ ಇಲ್ಲ. ಯಾವ ಡಾಕ್ಟರ್ ರಾಹುಲ್ ಡಾಕ್ಟರ್ ಅವ ಯಾರನ್ನು ಸಸ್ಪೆಂಡ್ ಮಾಡ್ಬೇಕು ಸರ್. ಅದು ಇದು ಸಂಡೇ ದಿನ ಯಾರ್ಯಾರು ಇದ್ರು ಅವ್ರಿಗೆ ಪೂರಾ ಸಸ್ಪೆಂಡ್ ಮಾಡ್ಬೇಕು. ಅವ ಯಾವನ ಪಿಯೋನ್ ಹಿಡ್ಕೊಂಡು ಅವನಿಗೆ ಪೂರಾ ತೆಗಿಬೇಕು. ಇಲ್ಲಾಂದ್ರೆ ಮತ್ತೆ ಇದಕ್ಕೆ ಹೋರಾಟ ಮಾಡ್ತೀವ್ರಿ ನಾವು. ಮತ್ತೆ ಇವ್ರಿಗೆ ಸಸ್ಪೆಂಡ್ ಮಾಡಿಲ್ಲ. ಯಾವ ಇರ್ಲಾಕ ಸಂಡೇ ದಿನ ಯಾವ ಇರ್ಲಾಕವ ಯಾವ ದೊಡ್ಡ ಆಫೀಸರ್ ಇರ್ಲಾಕ ಸಣ್ಣ ಇರ್ಲಾಕ. ಈಗ ನಾವು ಲೋಕಲ್ ನಮ್ಮ ಹಾಲತ್ತದ ಹಳ್ಳಿದವ್ರು ಬಂದಿರೋದು ಏನ್ ಮಾಡ್ಬೇಕು ಅವರು? ನಮ್ಗೆ ಇಲ್ಲಿ ಹಾಸ್ಪಿಟಲ್ ದೊಡ್ಡದಾವ ಅಂತ ನಡಿ ದೊಡ್ಡ ದವಾಖಾನೆ ಏನ್ರ ಮಾಡ್ಬೇಕಂದ್ರೆ ಇಲ್ಲ. ಸಂಡೇ ದಿನ ಯಾವನ ಅವ್ನಿಗೆ ಪೂರಾ ಸಸ್ಪೆಂಡ್ ಮಾಡ್ಬೇಕು. ರಾತ್ರಿ ಮತ್ತ ಸೋಮವಾರ ದಿನ ರಾತ್ರಿ 11ವರೆಗೆ ಯಾರ ಅವ್ರಿಗೆ ಕ್ರಮ ತಗೋಬೇಕ್ರಿ. ಮತ್ತೆ ಸೆಕೆಂಡ್ ಇದು ಅದು ಫಸ್ಟ್ ಐತ್ರಿ, ಅದು ಸೆಕೆಂಡ್ ಮತ್ತೆ ಐತ್ರಿ. ಇದು 11ವರೆಗೆ ರಾತ್ರಿ ಮತ್ತೆ ಕೀಲಿ ಇದು ಹಾಸ್ಪಿಟಲ್ ಏನು ಇಲ್ಲ, ಇದೂ ಇಲ್ರಿ, ಏನು ವ್ಯವಸ್ಥಾನೇ ಇಲ್ಲ. ಏನು ಮಾಡ್ತಾರೋ ಏನು ತಿಳಿದ ಯಾವ ಒಂದು ಪ್ರಿಂಟ್ ತಗ್ಲಿಕತ್ತಾರೆ ECG. ಅದು ಪ್ರಿಂಟ್ ತಗ್ಲಿಕ್ಕೆ ಇದು ಇಲ್ರಿ, ಹಾಳಿಲ್ಲ. ಪ್ರಿಂಟ್ ತಗ್ಲಿಕ್ಕೆ ಇದು ಇಲ್ಲ. ಅದು ಪ್ರಿಂಟ್ ತಗ್ಲಿಕತ್ತಾನ ಮೊಬೈಲ್ ವೈಫೈ ಬಂದದ, ವೈಫೈ ಇಲ್ಲತ್ರಿ. ಅದು ಮೊಬೈಲ್ದು ವೈಫೈ ಇಲ್ಲತ್ರಿ ಅವ್ರಿಗೆ.